ಯವ್ವ ಈಗ ಯಾರು ಇಲ್ಲ. ಪಟಕ್ಕನ ಹೋಗಿ ರೇಣಿಗೆ ಆಗ ಒಂದಿಷ್ಟು ಕಾಳು ಪಾಳು ಕೊಡ್ಬೇಕು. ಪಾಪ ಈಸ್ ದಿನ ಆತೇನು ಊಟ ಉಂಡು ಎಲ್ಲರೂ ಒಗದನ್ಸ್ ಮಾಡಿದ್ರು. ಊರನ್ನೋರು ಎಲ್ಲರೂ ಒಗದ್ರು. ಏನು ಪ್ರೀತಿ ಮಾಡೋದ ತಪ್ಪ? ಪಾಪ ಊರ್ ಹೊರಗೆ ಗುಡಿಸ್ಲ ಹಾಕೊಂಡದಾವ್ ನೋಡು. ಪಾಪ ಅವು ಹೊಟ್ಟೆ ಕೂಳ್ ಹಾಕೊಲಾರ್ದ ಏಸ್ ದಿನ ಆತೇನು ಗಂಡ ಹೆಂಡ್ತಿ. ಈಗ ಯಾರೂ ಇರಂಗಿಲ್ಲ. ಮಟ ಮಟ ಮಧ್ಯಾಹ್ನದಾಗ ಲಗುನ ಕೊಟ್ಟಾಕಿನ ಹೋಗ್ಬಿಡ್ತೀನಿ. ಇಲ್ಲ ಅಂದ್ರೆ ಮತ್ತೆ ಬಯಸ್ಕರ ಹಾಕಾರ ನಮಗೂ. ರೇಣಿ ರೇಣಿ ಬಾರ್ಲಿ ಪಾರಿ. ಪಾರಿ ನೀ ಎಲ್ಲಿಗೆ ಯಾಕೆ ಬರಕ್ಕೆ ಹೋದಿ? ಯಾರ ನೋಡಿ ಗೌಡ್ರಿಗೆ ಹೇಳಿದ್ರಂದ್ರೆ ನೋಡಿಲ್ಲ ಮತ್ತೆ ನಿಮ್ಮನ್ನ ಬಯಸ್ಕರ ಹಾಕಾರವ. ಎದಕ್ಕೆ ಬರಕ್ಕೆ ಹೋದಿನಿ ಇಲ್ಲಿ? ಯಾರೂ ನೋಡಲಿಲ್ಲ ನಾ ಬರೋದನ್ನ. ಮಟ ಮಟ ಮಧ್ಯಾಹ್ನದಾಗ ನಾನು ಯಾರು ದಿಟ್ಟಿಸ್ ನೋಡ್ಬೇಕು. ತಗೋ ಇಲ್ಲಿ ಈ ಚೀಲ ಇಳ್ಕೊ ಹಿಡಿ. ಏನಲ್ಲ ಇದು ಚೀಲದಾಗ ಏನೇನು ತೊಗೊಂಬಂದಿಯಲ್ಲ? ಒಂದಿಷ್ಟು ಜಾಳದ ನುಚ್ಚು, ಜಾಳದ ಹಿಟ್ಟು, ಅವನ ಹತ್ರ ಖಾರ ಪಾರ ಕಟ್ಟಿಸ್ಕೊಂಬಂದಿನಿ. ಇದನ್ನೆಲ್ಲ ಎದಕ್ಕೆ ತರಕ್ಕೆ ಹೋದಿ ನೀನು? ಎದಕ್ಕಂದ್ರೆ ಅಡುಗೆ ಮಾಡ್ಕೊಂಡು ತಿನ್ನಾಕ. ಪಾರಿ ಮನೆಯಾಗೆಲ್ಲ ಇತ್ತು, ಇದನ್ನ ಎದಕ್ಕೆ ತರಕ್ಕೆ ಹೋದಿ? ನನಗೆಲ್ಲ ಗೊತ್ತಾಗತ್ತೆ. 2 ದಿನದ ಹೊತ್ತಾತು ಇಬ್ರು ಗಂಡ ಹೆಂಡ್ತಿ ನೀವೇನು ಊಟ ಉಂಡಿಲ್ಲ ಅನ್ನೋದು ಗೊತ್ತೈತಿ ನಂಗೆ. ಇಲ್ವಾ? ಊಟ ಮಾಡೀವಿ. ನಿಂತು ಮೆಟ್ಟಿನ ಮ್ಯಾಗ ಲಗ್ನ ಆಗಿ ಬಂದು ಕೈಯಾಗ ಕೆಲಸ ಇಲ್ಲ, ಹೊಟ್ಟಿಗೇನು ಊಟ ಬೇಡ, ಅದರ ಬೇರೆ ನಿಮ್ಮನ್ನ ಬಹಿಷ್ಕಾರ ಹಾಕ್ಯಾರ. ಯಾರು ಏನು ಕೊಡ್ತಾರೆ ನಿಮಗೆ? ನನಗೆಲ್ಲ ಗೊತ್ತಾಗುತ್ತಾ. ಅದಕ್ಕೆ ಅವನ ಕೈಲೇ ಕಟ್ಟಿಸ್ಕೊಂಬಂದಿನಿ. ಇದನ್ನು 2-3 ದಿನದ ಹೊತ್ತಾತು ನೀವು ಊಟ ಉಂಡಿಲ್ಲ ಅಂತೇಳಿ ನಿನ್ನ ಮಕ ನೋಡಿದ್ರೆ ಕಂಡಿಡಿ ಬಲ್ಲೆ ನಾನು. ಯವ್ವ ಪಾರಿ ಕರೆ ಹೇಳ್ತೀನವ, ನೀ ನನಗೆ ಗೆಳತಿ ಅಲ್ಲಲೇ, ನಮ್ಮ ತಾಯಿ ನೀನು. ಗೆಳತಿ ಅದಕ್ಕೆ ಈ ಕಷ್ಟದಾಗಿದ್ದಾಗ ನಾನು ಸಹಾಯ ಮಾಡ್ಲಿಕ್ಕಂದ್ರೆ ಹೆಂಗೆ ಹೇಳಿ ನೋಡೋಣ. ನನ್ನ ಜೀವ ತಡಿಲಿಲ್ಲ, ಅದಕ್ಕೆ ಇದನ್ನು ತೊಗೊಂಬಂದೆ. ಅವನು ಹೋಗಿ ಕೊಟ್ಟು ಬಾರವ ಅಂತೇಳಿ ಅಂದ್ಲು. ಏನು ಮಾಡೋನ್ಲಿ ಊರಾಗ ಒಬ್ಬರು ಏನು ದಗ್ದಾಗ ಕೊಡವಲ್ರು. ಏನು ಮಾಡ್ಬೇಕಂತ ದಿಕ್ಕ ತೋಸದಂಗೆ ಆಗ್ಬಿಟ್ಟತ್ಲೆ. ಏನು ಮಾಡ್ಬೇಕ್ಲಿ ಪಾರಿ? ನೀವು ಒಟ್ಟ ತಲೆ ಕೆಲಸ ನೋಡ್ಕೋಬೇಡ, ನಾ ಅದೀನಿ. ಅಲ್ಲಲ್ಲಿ ಎಷ್ಟು ದಿನದ್ದಿದ್ದು? ಈ 1-2-3 ದಿನ ನೀ ತಂದು ಕೊಟ್ಟು ತಿಂದ್ವಿ ಇದ್ವಿ, ಮುಂದೆ ನಮ್ಮ ಕತಿ ಹೆಂಗ್ಲಿ ನೋಡ್ಲೆ. ನಾ ಅದೀನಿ, ಯಾರು ಕೈ ಬಿಟ್ರು ನಾ ಕೈ ಬಿಡಂಗಿಲ್ಲ. ನನಗೆ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಪಾರಿ ಈ ಋಣ ಏನು ತೀರ್ಸಕ್ಕಾಗತ್ತನವ ನನಗೆ? ಋಣಾಗಿ ನಾನು ಬಾಯಿ ಮೇನಿಗ್ತೀನಿ ಯಾತಂತವಲ್ಲ. ಅದೇನ್ಲೇ ಋಣಾಗಿನ ಅಂತ ಮಾತಾಡ್ಕೊಂಡು? ಈ ಊರಾನಕ್ಕೆ ಬುದ್ಧಿಲ್ಲ. ಪ್ರೀತಿ ಮಾಡಿ ಲಗ್ನ ಮಾಡ್ಕೊಳೋದೇನು ತಪ್ಪನ? ಅದೇನು ಬೇರೆ ಜಾತಿ ಅಲ್ಲ, ನೀವಿಬ್ರು ಒಂದೇ ಜಾತಿ ಇರೋದಿಲ್ಲ. ಲಗ್ನ ಮಾಡ್ಕೊಂಡಿದ್ದಕ್ಕೆ ಊರು ಹೊರಗಿಟ್ಟಾವ ಮೂದೇವಿಗಳು. ಅಯ್ಯ ಅದೇ ಅಂತ ಗೌಡಿಗಳ. ಅದಕ್ಕೆ ನ್ಯಾಯ ನೀತಿ ಏನೂ ಗೊತ್ತೇ ಇಲ್ಲ ಅದಕ್ಕೆ ದೊಡ್ಡ ಗೌಡಗ. ಹೆಸರು ಕಾಳ ಬಂದಾಳ. ಇವ ಸುಮ್ಮ ಅಲ್ಲಿ ಪಾರಿ ಗೌಡ್ರು ಬಂದ್ರು. ಈ ಗೌಡನ ಎಲ್ಲಿ ಹೋದ್ರಿ ಹಂಗೆ ಹಿಂದಿ ಮಾಲ ಬಂದ ಬಿಡ್ತತಿ ಇದು. ಏನವ ರಂಗ ಮನೆಯಾಗಿಲ್ಲನ? ಇಲ್ರಿ, ಕೆಲಸ ಹುಡುಕೊಂಡು ಹೋಗ್ಯಾರ್ರಿ ಗೌಡ್ರವ್ರು. ಊರಿಗೆ ಗೌಡ್ರ ಅಂತ ಒಬ್ರು ಹೊಟ್ಟಿ ಮ್ಯಾಗ ಹೊಡೆದು ಜೀವನ ಮಾಡ್ತಾರ. ಸರಿಯಾದ ತಪ್ಪೆ ಅದು ಅಂತ ಗೊತ್ತಿರಂಗಿಲ್ಲ ಏನು ಇವರಿಗೆ? ದೊಡ್ಡವರು ಏನು ಮಾಡಿದ್ರು ಮುಚ್ಚಿ ಹೋಗುತ್ತ. ಅದ ನಾವು ಸಣ್ಣಾರು ಮಾಡಿದ್ರೆ ಹಿಂಗೆಲ್ಲ ಆಕತಿ. ಐ ಪಾರಿ ಸುಮ್ಮಿರಲ್ಲಿ ಯಾರ ಮುಂದೆ ಮಾತಾಡಕತ್ತಿ? ಗೌಡ್ರದಾರ, ಏನು ಚೌಕನಾಕಿಲ್ಲ. ಇದ್ರೆ ಅವ್ರು ಪೂರ್ತಿ ಇದ್ದಾರೆ ಬಿಡು. ತೀರ ನ್ಯಾಯ ಯಾವುದು ಅನ್ಯಾಯ ಯಾವುದು ಗೊತ್ತಾಗಂಗಿಲ್ಲನ? ಹೌದು, ನಮ್ಮ ಮನೆಯವ್ರಿಂದ ನಿಮ್ಗೆ ಅನ್ಯಾಯ ಆಗೈತಿ. ಆ ಅನ್ಯಾಯನ ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ. ಹೆಸರು ಕಾಳು ಹೇಳೋದು ಸರಿ ಐತಿ. ನಮ್ಮ ಮನೆಯವ್ರಿಂದ ನಿಮ್ಮಿಬ್ಬರು ಗಂಡ ಹೆಂಡ್ತಿಗೆ ಭಾಳ ಅನ್ಯಾಯ ಆಗೈತಿ. ಅದಕ್ಕೆ ಒಂದು ಸ್ವಲ್ಪ ದಿನ ಹೆಂಗಾರ ಇರ್ರಿ. ಅಲ್ರಿ ಗೌಡ್ರ, ಒಂದು ಸ್ವಲ್ಪ ದಿನ ಹೆಂಗಾರ ಇರ್ರಿ ಅಂತ ಹೇಳ್ತೀರಿ. ಹೊಟ್ಟಿಗೆ ಏನು ತಿನ್ಬೇಕು? ದಿನ ನೀರು ಕುಡ್ಕೊಂಡು ಇರಕ್ಕಾಗತ್ತಾ? ಹಬ್ಬ ಅಂದ್ರೆ ಒಬ್ಬ ಮನುಷ್ಯ ಒಂದು ವಾರ ಇದ್ದಾನ್ರಿ ನೀರು ಕುಡಿದು. ದಿನ ಒಂದಕ್ಕೂ ಹೊಟ್ಟಿ ಕಟ್ಟಿ ಹೆಂಗೆ ಇರಕ್ಕಾಗತ್ತೆ ಹೇಳ್ರಿ ನೋಡೋಣ. ಅವ್ರಿಗಾದ ಅನ್ಯಾಯನ ಯಾರ ಕೇಳ್ತಾರ ನೋಡೋಣ. ಅದು ನನಗೂ ಗೊತ್ತೈತಿ, ನಮ್ಮ ಅಪ್ಪಾರ ಮಾಡಿದ ತಪ್ಪಂತೇಳಿ. ನಾನು ಹೇಳಿದೆ ಅವ್ರಿಗೆ, ಏನು ತಪ್ಪಿಲ್ಲ, ಪ್ರೀತಿಸಿ ಮದುವೆ ಆಗೋದು ಅಂತ ಹೇಳಿದ್ರು ಕೇಳಿಲ್ಲ ಅವರು. ನಿಮ್ಮ ಮನ್ಯಾಗ ರಂಗಪ್ಪನ ಯಾನ ಮನೆ ದುಡ್ದಾನ? ಸಣ್ಣಂದಿರ್ತಾನೆ ನಿಮ್ಮ ಮನ್ಯಾಗ ಅದಾನ. ನಿಮ್ಮ ಮನ್ಯಾಗಿದ್ದು ದುಡ್ದಿದ್ದಕ್ಕೆ ನೀವು ಕೊಟ್ಟ ಪ್ರತಿಫಲ ಇದೆ ನೋಡು. ಇಲ್ಲ, ನಮ್ಮ ಮನೆಯವ್ರಿಂದ ಭಾಳ ಅನ್ಯಾಯ ಇತ್ತು ರಂಗಪ್ಪಗೆ. ನೋಡ್ವಾ ರೇಣಕ್ಕ, ನೀನು ನನ್ನ ತಂಗಿದ್ದಂಗೆ. ದೊಡ್ಡ ದೊಡ್ಡ ಮಂದಿ ಬರೀ ದೊಡ್ಡ ದೊಡ್ಡ ಮಾತಾಡಿ ಹೋಗ್ತಾರ. ನಿಮ್ಮ ದೊಡ್ಡ ಮಾತು ಹೊಟ್ಟಿ ತುಂಬಸಂಗಿಲ್ರಿ ಗೌಡ್ರ. ಅದು ನನಗೆ ಗೊತ್ತು. ಅದಕ್ಕೆ ತಗೋರವಾರಿ ನಾವು ಇವನ್ನ ರೊಕ್ಕ ತಗೋರಿ.
ಈಗ ಸದ್ಯಕ್ಕೆ ನನ್ನ ಕೈಲಿಂದ ಇಷ್ಟ ಸಹಾಯ ಮಾಡೋಕ್ಕಾಗತ್ತೆ. ಬ್ಯಾಡ್ರಿ ಗೌಡ್ರ. ಪ್ಯಾಡ ಅನ್ನಕ್ಕೆ ಹೋಗ್ಬೇಡವಾ, ಇಟ್ಕೋರಿ. ಖರ್ಚಿಗೆ ಅದಕ್ಕೆ ಬರ್ತಾವೆ, ಇಟ್ಕೋರಿ. ಈ ದೊಡ್ಡ ಮಂದಿ ಎಲ್ಲಾನು ರೊಕ್ಕದ್ಲೆ ಆಡಿತಾರ, ರೊಕ್ಕದ್ಲೆ ಹೊಟ್ಟೆ ತುಂಬಂಗಿಲ್ರಿ ಗೌಡ್ರ. ಅದು ನನಗೆ ಗೊತ್ತು. ನೋಡ್ವಾ, ನೀನು ನನ್ನ ತಂಗಿ ಸಮಾನ ಅಂತ ಅಂದಿನಿ ನಾನು. ಈ ಅಣ್ಣ ತಂಗಿ ಕಷ್ಟ ಕಾಲದಿದ್ದಾಗ ಸಹಾಯ ಮಾಡ್ಯಾನ ಅನ್ಕೋ, ಒಲ್ಲೆ ಅನ್ಬೇಡ, ತಗೋ. ಈ ಅನ್ಯಾಯನ ಸರಿ ಮಾಡು ಕರ್ತವ್ಯ ನಂದು. ಆತವ ಒಂದು ಸ್ವಲ್ಪ ದಿನ ಹ್ಯಾಂಗಾರ ಮಾಡಿಕೊಂಡು ಇಬ್ಬರು ಗಂಡ ಎಂತೀರ್ರಿ, ನಾ ಎಲ್ಲ ಸರಿ ಮಾಡ್ತೀನಿ. ದೊಡ್ಡ ದೊಡ್ಡ ಮಂದಿ ಸಾಂತ್ವನ ಹೇಳೋ ಕಾಟ ಮುಂದೆ ಸಾಂತ್ವನದಿಂದ ಹೊಟ್ಟೆ ತುಂಬಂಗಿಲ್ರಿ ಗೌಡ್ರ. ಹೆಂಗಾರ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ರಿ. ನಿಮ್ಮ ಮನ್ಯಾಗ ರಂಗಪ್ಪನ ಸಣ್ಣ ಮಣ್ಣಾಗ್ಯಾನ, ಪಾಪ ಅವ್ರಿಗೆ ಮುಂದೆ ಮಕ್ಕಳು ಮರಿ ಆದ್ರೆ ಕತಿ ಹೆಂಗ್ರಿ? ಹೆಂಗೆ ಜೀವನ ಮಾಡ್ಬೇಕು ಅವರು? ಇಲ್ಲ, ನಮ್ಮ ತಂದೆಯವ್ರ ಜೊತೆ ನಾನು ಮಾತಾಡಿ ನಾ ಎಲ್ಲ ಸರಿ ಮಾಡ್ತೀನಿ. ಇದಕ್ಕೊಂದು ಪರಿಹಾರ ಹುಡುಕಿ ಕೊಡ್ತೀನಿ. ಸರಿ ರೀನೆ, ನಾ ಬರ್ತೀನಿ. ಹೆಸರು ಕಾಳು ನಿಂತ್ಕೋರಿಲ್ಲ ಒಂದು ನಿಮಿಷ, ನಿಂತ್ಕೋರಿ ಒಂದು ನಿಮಿಷ. ಅಲ್ಲ, ನಾ ಕರಿತೀನಿ, ಸುಮ್ಮ ಹೊಂಟಿಯಲ್ಲ ಹೆಸರು ಕಾಳು ನೀ. ಇದೇನೈತಿ ನಿಮ್ ಕೂಡ ನಂದೇನು ಮಾತು? ದೃಷ್ಟ ಕಂಡ್ರ ಹೆಂಗ್ ದೂರ ಇರ್ಬೇಕು, ಹಂಗ ರಾಕಿದ್ದಾರನ್ ಕಂಡ್ರ ನಮ್ಮಂತ ಬಡವರು ದೂರ ಇರ್ಬೇಕು. ಹಂಗ್ಯಾಕೆ ಮಾತಾಡ್ತಿ? ಬ್ಯಾಡ್ರಿ, ನಿಮ್ ದೊಡ್ಡವ್ರ ಸವಾಸ ಬ್ಯಾಡ ಬ್ಯಾಡ. ನಾ ಬಡವರು ಎಲ್ಲೇ ಒಂದು ರೊಟ್ಟಿ ಹುಟ್ಟಿಸ್ಕೊಂಡು ಬದುಕ್ತಿರ್ತೀವಿ. ದಯವಿಟ್ಟು ನಮ್ಮನ್ನು ಮಾತಾಡ್ಸಕ್ ಹೋಗ್ಬೇಡ್ರಿ. ಈಗ ನಿಮ್ಮಿಂದ ಅನುಭವಿಸಿದ್ದು ಸಾಕು. ನಮ್ಮವ್ವ ನಿಮ್ಮ ಮನ್ಯಾಗ ಆ ಅವಮಾನ ಅನುಭವಿಸಿ ಬಂದ್ಲ. ದಯವಿಟ್ಟು ನಮ್ಮನ್ನು ಮಾತಾಡ್ಸಕ್ ಹೋಗ್ಬೇಡ್ರಿ. ಈ ಪುಟ್ಟ ವಿಡಿಯೋನ ಹಾಕೀನಿ ವಿವಾಹ ಬಂಧನದ್ದು. ನಿಮ್ಗೆ ಈ ವಿವಾಹ ಬಂಧನ ವಿಡಿಯೋ ಇಷ್ಟ ಆಗುತ್ತೋ ಏನಿಲ್ಲೋ, ಇದನ್ನ ವಿಡಿಯೋ ಹಾಕ್ಲೋ ಬೇಡವೋ ಅಂತೇಳಿ ನನಗೆ ಕಮೆಂಟ್ನಾಗ ನೀವು ತಿಳಿಸ್ರಿ. ಈ ವಿವಾಹ ಬಂಧನ ಬೇಡ ಅಂದ್ರೆ ಮತ್ತೆ ನಾನು ಹೊಸ ವಿಡಿಯೋ, ಹೊಸ ಕತೆ ಇನ್ನೊಂದು ಮಾಡಿ ಹಾಕಕ್ಕೆ ಪ್ರಯತ್ನ ಮಾಡ್ತೀನಿ. ಯಾವುದಕ್ಕೂ ನನಗೆ ಕಮೆಂಟ್ನಾಗ ತಿಳಿಸ್ರಿ.